श्रीगुरुभ्यो नमः। लक्ष्मीपदे पदाम्बोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। श्रीगुरुभ्यो नमः. ಆಗಮ ಪ್ರಕರಣದಲ್ಲಿ ಆಗಮಃ ದ್ವಿವಿಧಃ ಅಪೌರುಷೇಯಃ ಪೌರುಷೇಯಃ ಅಂತ ಎರಡು ಭಾಗ ನೋಡಿದ್ದೀವಿ. ತದನಂತರ ವೇದ ಪೌರುಷೇಯ ಅಂತ ಅನುಮಾನದಿಂದ ಹೇಳುವ ಪ್ರಯತ್ನ. ವೇದ ಪೌರುಷೇಯ ವಾಕ್ಯ ಸಮೂಹತ್ವಾತ್ ಕಾಳಿದಾಸಾದಿ ವಾಕ್ಯವತ್ ಇತಿ ಚೇನ್ನ. ವೇದಗಳು ಪೌರುಷೇಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಕಾಳಿದಾಸ ವಾಕ್ಯ ಸಮೂಹ ಇದ್ದಂಗೆ. ವೇದಗಳು ಪೌರುಷೇಯ ಅಂತ ಹೇಳಲಿಕ್ಕೆ ಬರ್ತಾರೆ. ಕಾಳಿದಾಸಾದಿ ವಾಕ್ಯವತ್, ಕಾಳಿದಾಸನ ವಾಕ್ಯ ಹೇಗೋ ಅದೇ ತರ ವೇದಗಳು ಕೂಡ ಒಂದು ಪೌರುಷೇಯ, ಯಾರೋ ಒಬ್ರು ಇರಲೇಬೇಕು ಹಾಗೆ ಅಂತ ಹೇಳಿದರೆ ಇತಿ ಚೇನ್ನ ಶ್ರೂಯಮಾನ ಕರ್ತೃಕತ್ವಸ್ಯ ಉಪಾದಿತ್ವ. ಅದಕ್ಕೆ ಕರ್ತೃ ಯಾರು ಅಂತ ಪ್ರಸಿದ್ಧಿ ಇಲ್ಲ. ಅದರಿಂದ ವೇದಕ್ಕೆ ಪೌರುಷೇಯತ್ವ ಎನ್ನುವುದು ಹೇಳಿಕ್ ಬರೋದಿಲ್ಲ ಹಾಗೆ. ಇದಾದ ಮೇಲೆ ಮುಂದೆ ಬರೋದು ನನು ವೇದೇ ನ ಪ್ರಮಾಣಂ ತದುಕ್ತ ಅನುಷ್ಠಾನೇ ಫಲ ಅನುಪಲಂಭಾತ್ ವಿಪ್ರಲಂಬಕ ವಾಕ್ಯವತ್ ಇತಿ ಚೇನ್ನ. ಅಂದ್ರೆ ಇನ್ನೊಂದು ಆಕ್ಷೇಪ, ವೇದ ಪ್ರಮಾಣ ಅಲ್ಲ. ನೋಡಿ, ವೇದ ಪೌರುಷೇಯ ಅಂತ ಮೊದಲು ಹೇಳಿಕೆ ಹೊರಟರು, ಅದಕ್ಕೆ ವಿರೋಧಿ ಉಪಾಧಿ ದೋಷ, ಕರ್ತೃ ಪ್ರಸಿದ್ಧಿ ಇಲ್ಲ ಅಂಬಾದು. ಎರಡನೇ ಆಕ್ಷೇಪ, ವೇದ ಪ್ರಮಾಣ ಅಲ್ಲ. ಯಾಕೆ? ತದುಕ್ತ ಅನುಷ್ಠಾನೇ ಅಪಿ, ವೇದಗಳಲ್ಲಿ ಹೇಳಿದ ಕೆಲಸಗಳನ್ನ ಮಾಡಿದರೂ ಕೂಡ ಫಲ ಅನುಪಲಂಬ, ರಿಸಲ್ಟ್ ಬರ್ತಾ ಇಲ್ಲ. ವಿ ಆರ್ ರಿಸಲ್ಟ್ ಓರಿಯೆಂಟೆಡ್ ಅಲ್ವಾ, ರಿಸಲ್ಟ್ ಬರ್ತಾ ಇಲ್ಲ ಹಾಗೆ ಅಂತ ಆಕ್ಷೇಪ. ಅದಕ್ಕೆ ಹೇಳ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆ ಕೊಟ್ಟದ್ದು ವಿಪ್ರಲಂಬಕ ವಾಕ್ಯವತ್. ಒಬ್ಬ ಮೋಸ ಮಾಡುವವ ಇದ್ದಾನೆ, ಅವನ ವಾಕ್ಯದಂತೆ ಉದಾಹರಣೆ ನೋಡಿ. ಒಂದು ಮೋಸ ಮಾಡುವವ ಹೇಳ್ತಾನೆ, ನೋಡಪ್ಪ ನದಿ ತೀರದಲ್ಲಿ 5 ಹಣ್ಣು ಇದೆ ಅಥವಾ 5 ಬಂಗಾರದ ಕಾಯಿನ್ ಇದೆ, ಹೋಗಿ ತೆಕ್ಕೋ ಅಂತ ಹೇಳ್ತಾನೆ. ನದಿ ತೀರಕ್ಕೆ ಪಾಪ ಅವನ ಮಾತನ್ನ ಕೇಳಿ ವಿಶ್ವಾಸ ಇಟ್ಟು ಒಬ್ಬ ಹೋಗಿ ನೋಡ್ತಾನೆ, ಹಣ್ಣು ಇಲ್ಲ, ಬಂಗಾರ ಇಲ್ಲ, ಯಾವುದೂ ಇಲ್ಲ. ಆಗ ಗೊತ್ತಾಯ್ತು, ಓ ಇವನು ಮೋಸಗಾರ, ಇವನು ಸುಳ್ಳು ಹೇಳಿದ್ದಾನೆ ಹಾಗೆ ಅಂತ. ಹೇಗೋ, ಯಾಕೆ? ಅವನು ಹೇಳಿದ ಫಲ ನಮಗೆ ಸಿಗ್ಲಿಲ್ಲ. ನೋಡಿ, ನಮಗೆ ಬಂಗಾರ ಬೇಕಾಗಿತ್ತು, ಹಣ್ಣು ಬೇಕಾಗಿತ್ತು, ಅದು ಸಿಗ್ತಾ ಇಲ್ಲ, ಫಲ ಸಿಗ್ತಾ ಇಲ್ಲ, ಅದರಿಂದ ಅವನು ಮೋಸ ಮಾಡಿದ ಅಂತ ಹೇಗೆ ತೀರ್ಮಾನಕ್ಕೆ ಬರ್ತೀವೋ ಅದೇ ರೀತಿಯಾಗಿ ವೇದಗಳು ಕೂಡ ವೇದಗಳಲ್ಲಿ ಹೇಳಿದ ಕರ್ಮಗಳನ್ನು ಅನುಷ್ಠಾನ ಮಾಡಿದರೆ ನಮಗೆ ಫಲ ಸಿಗ್ತಾ ಇಲ್ಲ. ಉದಾಹರಣೆಗೆ ಕಾರೀರಿ ಯಾಗ ಮಾಡಿದರೆ ಮಳೆ ಬರುತ್ತದೆ ಅಂತ ಹೇಳ್ತಾರೆ. ಕಾರೀರಿ ಯಾಗ ಮಾಡಿದ್ರು, ದುಡ್ಡು ಖರ್ಚು ಮಾಡಿದ್ರು ಮಳೆ ಬರ್ತಾ ಇಲ್ಲ. ಪುತ್ರಕಾಮೇಷ್ಟಿ ಯಾಗ ಅಂತ ಇದೆ, ಮಕ್ಕಳಾಗಬೇಕು ಅಂತ ಒಂದು ಹೋಮವನ್ನು ಹೇಳಿದ್ದಾರೆ, ಮಾಡಿದರೆ ಫಲ ಸಿಗ್ತಾ ಇಲ್ಲ. ಅದರಿಂದ ಮೋಸ ಮಾಡುವವ ವಾಕ್ಯದಂತೆ ಫಲ ಸಿಗದೇ ಇರುವುದರಿಂದ ವೇದಗಳು ಕೂಡ ಅಪ್ರಮಾಣ ಅಂತ ಹೇಳಿದರೆ ಏನು ತೊಂದರೆ? ವೇದ ಯಾಕೆ ಪ್ರಮಾಣ ಅಂತ ಹೇಳಬೇಕು? ದೊಡ್ಡ ಆಕ್ಷೇಪ ಇದು. ಅದಕ್ಕೆ ವೈದಿಕರು ನಾವು ಹೇಳಬೇಕು, ವೇದ ಪ್ರಮಾಣಮೇವ, ವೇದಗಳು ಪ್ರಮಾಣವೇ. ಯಾಕೆ? ಅಪೌರುಷೇಯ ವಾಕ್ಯತ್ವ, ವೇದಗಳು ಯಾವ ಪುರುಷರಿಂದಲೂ ಕೂಡ ರಚಿಸಲ್ಪಟ್ಟದ್ದಲ್ಲ, ಅದರಿಂದ ಅದು ಪ್ರಮಾಣವೇ. ವ್ಯತಿರೇಕೇಣ ಉನ್ಮತ್ತ ವಾಕ್ಯವತ್ ಇತಿ ಯುಕ್ತಿ ವಿರುದ್ಧತ್ವ. ಅದಕ್ಕೆ ನಾವು ಇನ್ನೊಂದು ಅನುಮಾನವನ್ನು ಹೇಳಬೇಕು. ಅಂದ್ರೆ ವೇದ ಪ್ರಮಾಣವೇ. ಯಾಕೆ? ಅದು ಅಪೌರುಷೇಯ ವಾಕ್ಯ, ಅದು ಯಾರಿಂದ ರಚಿಸಲ್ಪಟ್ಟಿದ್ದಲ್ಲ, ಅದರಿಂದ ಅದು ಪೌರುಷೇಯ. ಅದಕ್ಕೆ ಕೊಡುವ ಉದಾಹರಣೆ ವ್ಯತಿರೇಕೇಣ, ಅಂದ್ರೆ ಆಪೋಸಿಟ್, ಅಂದ್ರೆ ರಿವರ್ಸ್ ಆದ ಒಂದು ಉದಾಹರಣೆ. ಅಂದ್ರೆ ಏನು? ವ್ಯತಿರೇಕೇಣ ಉನ್ಮತ್ತ ವಾಕ್ಯವತ್, ಉನ್ಮತ್ತನ ವಾಕ್ಯ ಅಲ್ಲ ಅದು, ಅದರಿಂದ ಇದು ಅಪ್ರಮಾಣ ಅಲ್ಲ, ಪ್ರಮಾಣ ಅಂತ ಹೇಳ್ಬೇಕು. ಉನ್ಮತ್ತ ವಾಕ್ಯವಾಗಿದ್ರೆ ಅಪ್ರಮಾಣ, ಉನ್ಮತ್ತ ವಾಕ್ಯ ಅಲ್ಲ ಅದು, ಅದರಿಂದ ಅಪ್ರಮಾಣ ಅಲ್ಲ. ಹಾಗೆ ನೋಡಿ, ಉನ್ಮತ್ತನ ವಾಕ್ಯವಾಗಿದ್ರೆ, ಉನ್ಮತ್ತ ಅಂದ್ರೆ ಹುಚ್ಚ ಅಂತ ಅರ್ಥ. ಹುಚ್ಚನ ವಾಕ್ಯದಂತೆ ಇದ್ರೆ ಅಪ್ರಮಾಣ, ಉನ್ಮತ್ತನ ವಾಕ್ಯದಂತೆ ಅಲ್ಲ ಅಂತ ಆದ ಮೇಲೆ ಅಪ್ರಮಾಣ ಅಲ್ಲ ಅಂತ ಆಯಿತು. ಅದಕ್ಕೆ ವ್ಯತಿರೇಕ ದೃಷ್ಟ ಅಂತ ಕರೀತಾರೆ ಇದನ್ನು, ಆಪೋಸಿಟ್ ಆಗಿ ಹೇಳೋದು. ಅದರಿಂದ ನೋಡಿ, ದೋಷ ಬರೋದು ಯಾರಿಂದ? ಈಗ ನೋಡಿ, ಮೋಸಗಾರ ಮಾಡಿದ ವಾಕ್ಯದಲ್ಲಿ ದೋಷ ಇಲ್ಲ, ಆದರೆ ಮೋಸ ಮಾಡುವ ವ್ಯಕ್ತಿಯಿಂದ ದೋಷ ಬರುತ್ತದೆ. ಶಬ್ದಗಳು ಯಾವತ್ತು ಸ್ವಾಭಾವಿಕವಾಗಿ ಶಬ್ದಗಳು ನಿರ್ದುಷ್ಟವೇ, ಯಾವ ದೋಷವೂ ಇಲ್ಲ. ಆದರೆ ಪ್ರಯೋಗ ಮಾಡುವ ವ್ಯಕ್ತಿಗಳ ಕುಯುಕ್ತಿಯಿಂದ, ಕುಬುದ್ಧಿಯಿಂದ
ಆ ಶಬ್ದಗಳು ನಮಗೆ ದೋಷವುಳ್ಳದಂತೆ ಕಾಣಿಸ್ತದೆ. ಅದು ಪ್ರಯೋಗ ಮಾಡುವವರ ಮೇಲೆ ಡಿಪೆಂಡ್ ಆಗ್ತದೆ. ಅದು ಶಬ್ದದಲ್ಲಿ ವಾಸ್ತವಿಕವಾಗಿ ಯಾವ ದೋಷವೂ ಇಲ್ಲ. ಅದರಿಂದ ವೇದ ಯಾರಿಂದಲೂ ರಚಿಸಲ್ಪಟ್ಟಿದ್ದಿಲ್ಲ. ಅದರಿಂದ ಪುರುಷ ನಿಮಿತ್ತವಾದ ದೋಷ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಪುರುಷ ನಿಮಿತ್ತವಾಗಿದ್ರೆ ಹೌದು, ಅವನು ಮೋಸ ಮಾಡ್ಲಿಕ್ಕೆ ಹೇಳಿದ, ಸುಳ್ಳು ಹೇಳಿದ, ಏನೋ ಒಂದು ಹೇಳ್ಬೋದು. ಇದು ಯಾರಿಂದಲೂ ರಚಿಸಲ್ಪಟ್ಟಿದ್ದಿಲ್ಲ. ವೇದ ನಿತ್ಯವಾದದ್ದು, ಅನಾದಿ ನಿತ್ಯವಾದದ್ದು. ಅದರಿಂದ ಇದು ಅಪ್ರಮಾಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸ್ಪಷ್ಟ ಆಯ್ತಾ? ಅರ್ಥ ಆಯ್ತು ಗುರುಗಳೇ. ಹಾಗೆ ನಾಳೆ ಇದರದ್ದು ಮುಂದಿನ ವಿಚಾರ ಮುಂದುವರಿಸೋಣ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ. ರಾಮ್ ರಾಮ್ ಗುರುಗಳೇ.